ಆತ್ಮೀಯ ವೀಕ್ಷಕರೇ, ಪಾಟೀಲ್ ನ್ಯೂಸ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಮಸ್ಕಿ ಪಟ್ಟಣದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಯೋಗಾಭ್ಯಾಸವನ್ನು ಆಯೋಜನೆ ಮಾಡಲಾಯಿತು. ಯೋಗವು ಪ್ರಾಚೀನ ಕೊಡುಗೆಯಾಗಿದ್ದು ದೇಹ, ಮನಸ್ಸು ಮತ್ತು ಆತ್ಮದ ನಡುವಿನ ಸಮತೋಲನವನ್ನು ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತದೆ. ಪ್ರಧಾನಿ ನರೇಂದ್ರ ಮೋದಿಜಿ ಪ್ರಸ್ತಾಪದ ಮೇರೆಗೆ ವಿಶ್ವಸಂಸ್ಥೆಯು 21 ಜೂನ್ 2014ರಂದು ಅಧಿಕೃತವಾಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಎಂದು ಘೋಷಿಸಿತು. ಮುಖ್ಯವಾಗಿ ಯೋಗವು ದೈಹಿಕ ಸಾಮರ್ಥ್ಯ ಹೆಚ್ಚಳ, ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡಿ ಮಾನಸಿಕ ನೆಮ್ಮದಿ ನೀಡುತ್ತದೆ. ಉಸಿರಾಟ ನಿಯಂತ್ರಣ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ ದೈನಂದಿನ ಜೀವನದಲ್ಲಿ ಶಿಸ್ತು ಮತ್ತು ಏಕಾಗ್ರತೆ ವೃದ್ಧಿ. ಹೀಗೆ ಯೋಗದಿಂದ ಇಷ್ಟೆಲ್ಲ ಪ್ರಯೋಜನಗಳು ಇವೆ. ನಂತರ ಮಾಜಿ ಶಾಸಕರಾದ ಶ್ರೀ ಪ್ರತಾಪ್ ಗೌಡ ಪಾಟೀಲ್ ಯೋಗಾಭ್ಯಾಸದ ಕುರಿತು ಮಾತನಾಡಿದರು. ಈ ವೇಳೆಯಲ್ಲಿ ಪತಂಜಲಿ ಯೋಗ ಸಮಿತಿ ಅಧ್ಯಕ್ಷರಾದ ಸುಖಮುನಿಯಪ್ಪ ನಾಯಕ, ಮಹಿಳಾ ಪತಂಜಲಿ ಯೋಗ ಸಮಿತಿ ಅಧ್ಯಕ್ಷೆ ಚಂದ್ರಕಲಾ ದೇಶಮುಖ, ಆನಂದ್ ಪತ್ತಾರ್, ಪುರಸಭೆ ಅಧ್ಯಕ್ಷ ಸುರೇಶ್ ಅರಸೂರು, ಡಾಕ್ಟರ್ BH ದಿವಟರ್, ಡಾಕ್ಟರ್ ಮಲ್ಲಿಕಾರ್ಜುನ್ ಇತ್ಲಿ, ಮಲ್ಲೇಶಪ್ಪ ಬ್ಯಾಳಿ, ಶರಣಬಸವ ಸೊಪ್ಪಿಮಠ, ವೀರೇಶ್ ಹಿರೇಮಠ, ಶಿವರಾಜ್ ಎಂಬಲದ, ಅಮರೇಶ್ ಬ್ಯಾಳಿ, ಮೌನೇಶ್ ನಾಯಕ್ ಹಾಗೂ ಇನ್ನೂ ಅನೇಕರು ಭಾಗವಹಿಸಿದ್ದರು. ಆ ರೀತಿ ಏನಾದರೂ ನೆನಪು ಮಾಡಿಕೊಂಡು ನೀವು ಮೊದಲು ಚೆನ್ನಾಗಿ ಇಟ್ಟುಕೊಳ್ಳಿ. ಇಲ್ಲಿಲ್ಲಪ್ಪ ಅಂದ್ರೆ ಗಸಗಸೆ ಹಾಲು ಗೊತ್ತಾ? ಗಸಗಸೆ ಹಾಲಿನ ನೆನೆ ಇಟ್ಬಿಟ್ಟು ಅವನೇನು ಮಾಡ್ಬೇಕು, ಚೆನ್ನಾಗಿ ರುಬ್ಬಿ ಅದನ್ನ ಸೋಸ್ಕೊಂಡು ಹಾಲು ಕೊಡೋದು, ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಬೆರೆಸ್ಕೊಂಡು ಹಾಲು ಕುಡಿದು ಚೆನ್ನಾಗಿದ್ದೀವಿ. ಗಸಗಸೆ ಇದನ್ನು ಒಂದು ಅಂತಾರಾಷ್ಟ್ರೀಯ ದಿನವನ್ನಾಗಿ ಆಚರಿಸಬೇಕು ಅಂತೇಳಿ ವಿಶ್ವಸಂಸ್ಥೆಯಿಂದ ಘೋಷಣೆ ಮಾಡಿ ಇವತ್ತು ನ್ಯೂಸ್ ಜಗತ್ತಿನ ಸುಮಾರು 197 ದೇಶಗಳಲ್ಲಿ ಈ ಜೂನ್ 21ರಂದು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಿರುವಂತ. ಇವತ್ತ ಮುಂದಿನ ಒಂದು ಆಧುನಿಕ ಯುಗದಲ್ಲಿ ಇಂದಿನ ನಮ್ಮ ಒಂದು ಆಹಾರ ಪದ್ಧತಿಯನ್ನ ಇವನ್ನೆಲ್ಲವನ್ನ ನೋಡಿದಾಗ ಇವತ್ತ ಯೋಗ ಬಹಳ ಒಂದು ಅವಶ್ಯಕವಾಗಿರುವಂಥದ್ದು ಎಂಬುದನ್ನು ಇವತ್ತು ನಾವೆಲ್ಲರೂ ನೋಡಬೇಕಾಗಿದೆ. ಯಾಕಂದ್ರೆ ಇವತ್ತ ಅನೇಕ ರೋಗ ರುಜಿನಗಳು ಇವತ್ತು ದಿಢೀರ್ನೆ ಉಪಕೊಳ್ಳುವಂಥದ್ದು. ಇವತ್ತು ಅದರಿಂದ ನಿಮ್ಮ ಗದ್ದ ಎರಡು ಕೆನ್ನೆಗಳು ತುಟಿ ಬ್ರಹ್ಮರಂಧ್ರ ಅಂತ ಹೇಳ್ತಾರೆ.